ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಹೋದ ವಿಡಿಯೋದಲ್ಲಿ ಸಬ್ ಕಾನ್ಷಿಯಸ್ ಮೈಂಡನ್ನು ಹೇಗೆ ರೀಪ್ರೋಗ್ರಾಮ್ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಇನ್ನೊಂದು ಸುಲಭವಾದ ಬಟ್ ತುಂಬ ಎಫೆಕ್ಟಿವ್ ಆಗಿರುವಂಥ ಟೆಕ್ನಿಕ್ ಬಗ್ಗೆ ಹೇಳ್ತೀನಿ. ಅದೇನೆಂದರೆ ಮಿರರ್ ಟೆಕ್ನಿಕ್. ನಾನು ಹೋದ ವಿಡಿಯೋದಲ್ಲೇ ಈ ಟೆಕ್ನಿಕ್ ಬಗ್ಗೆ ಮೆನ್ಷನ್ ಮಾಡಿದ್ದೆ. ತುಂಬ ಜನ ಬಾಲಿವುಡ್ ಸೆಲೆಬ್ರಿಟಿಗಳು ಈ ಟೆಕ್ನಿಕನ್ನು ಯೂಸ್ ಮಾಡಿಕೊಂಡು ತಮ್ಮ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೊತಾರೆ. ಅಂದರೆ ತಮ್ಮ ಏನು ಕಮ್ಯುನಿಕೇಷನ್ ಇದೆ, ಆ್ಯಕ್ಟಿಂಗ್ ಸ್ಕಿಲ್ಸ್ ಇದೆ, ಅದನ್ನ ಇಂಪ್ರೂವ್ ಮಾಡ್ಕೊತಾರೆ. ನಾನು ಆಲಿಯಾ ಭಟ್ ಅವರ ಎಕ್ಸಾಂಪಲ್ ಕೂಡ ಹೇಳಿದ್ದೆ. ಅವರ ವಿಡಿಯೋ ಈಗಲೂ ಯೂಟ್ಯೂಬಲ್ಲಿದೆ, ನೀವು ಬೇಕಾದರೆ ಸರ್ಚ್ ಮಾಡಿ ನೋಡಬಹುದು. ಸೊ ಬನ್ನಿ, ಸೆಲೆಬ್ರಿಟಿಗಳೇ ಯೂಸ್ ಮಾಡುವಂಥ ಈ ಮಿರರ್ ಟೆಕ್ನಿಕನ್ನು ನಮ್ಮ ಸಬ್ ಕಾನ್ಷಿಯಸ್ ಮೈಂಡನ್ನು ರೀಪ್ರೋಗ್ರಾಮ್ ಮಾಡೋದಕ್ಕೋಸ್ಕರ ಉಪಯೋಗಿಸ್ಕೊಳ್ಳೋಣ. ಬಹಳ ಜನಕ್ಕೆ ಈ ಒಂದು ಡೌಟ್ ಇರುತ್ತೆ. ಅದು ಏನಂದರೆ, ನಮಗೆ ನಾವೇ ಏನೇನೋ ರಿಪೀಟ್ ಮಾಡಿಕೊಂಡ್ರೆ ಅದು ಹೇಗ್ರಿ ನಿಜ ಆಗುತ್ತೆ, ಅದು ಹೇಗ್ರಿ ನಮ್ಮಲ್ಲಿ ಚೇಂಜಸ್ ಬರುತ್ತೆ ಅಂತ ಕೇಳ್ತಾರೆ. ಸೊ ಈಗ ಒಂದು ಮಗುವಿನ ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಮಗು ಹುಟ್ಟಿದಾಗ ಅದಕ್ಕೆ ಭಯ ಆಗಲಿ, ಕೀಳರಿಮೆ ಆಗಲಿ ಯಾವುದೂ ಇರೋದಿಲ್ಲ. ಆ ಎಲ್ಲವೂ ಅದರ ಸುತ್ತಲಿನ ವಾತಾವರಣದ ಮೇಲೆ ಡಿಪೆಂಡ್ ಆಗುತ್ತೆ. ಅದರ ಮನೆಯವರಾಗಲಿ, ಅದನ್ನು ಬೆಳೆಸೋರಾಗಲಿ ಯಾವ ರೀತಿ ಅದಕ್ಕೆ ಮಾತಾಡ್ತಾ ಇದ್ದಾರೆ ಅದೇ ನಂಬಿಕೆಗಳು ತರುತ್ತೆ. ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದರೆ ಪದೇ ಪದೇ ಅದನ್ನೇ ಕೇಳಿ ಆ ನೆಗೆಟಿವ್ ಆಗಿರೋಂಥ ಒಂದು ಫೀಲಿಂಗ್ಸ್ನೇ ಅದು ಬೆಳೆಸ್ಕೊಳುತ್ತೆ. ಸೊ ಪದೇ ಪದೇ ನಾವು ಯಾವುದನ್ನು ಕೇಳ್ತಾ ಇರ್ತೀವೋ ಅದನ್ನೇ ನಮ್ಮ ಸಬ್ ಕಾನ್ಷಿಯಸ್ ಮೈಂಡು ನಿಜ ಅಂತ ನಂಬತ್ತೆ, ಆ ಮಾತನ್ನೇ ತನ್ನೊಳಗೆ ತಗೊಳುತ್ತೆ. ಸೊ ಆ ಮಾತನ್ನು ತಕ್ಷಣಕ್ಕೆ ನಮಗೆ ಇಲಾಜಿಕಲ್ ಅಂತ ಅನಿಸಿದ್ರು ಆ ಮಾತನ್ನ ದಿನಾ ಕೇಳಿಸ್ಕೊಂಡಾಗ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಅದು ಅಚ್ಚೊತ್ತಿ ಬಿಡುತ್ತೆ. ಸೊ ಅದಕ್ಕಾಗಿ ಮನೆಯಲ್ಲಿ ಹಿರಿಯರಿದ್ದರೆ ಅವ್ರು ಹೇಳ್ತಾ ಇದ್ರು, ಕೆಟ್ಟ ಮಾತುಗಳನ್ನು ಆಡಿದ ತಕ್ಷಣ ಬಿಡ್ತು ಅಂತ ಹೇಳ್ತಾ ಇದ್ರು. ಸೊ ನಾನು ಹೋದ ವಿಡಿಯೋದಲ್ಲಿ ಸಹ ಹೇಳಿದ್ದೆ, ನಾವು ಪಾಸಿಟಿವ್ ಅಫರ್ಮೇಷನ್ನ ಹೇಳಿದ ತಕ್ಷಣ ನಮ್ಮ ಸಿಚುವೇಶನ್ ಆಗಲಿ ಅಥವಾ ನಮಗೆ ಬಂದಿರೋ ಕಷ್ಟ ಆಗಲಿ ಚೇಂಜ್ ಆಗಿಬಿಡೋದಿಲ್ಲ. ನಾವು ಪಾಸಿಟಿವ್ ಅಫರ್ಮೇಷನ್ನ ಹೊರಗಿನ ಪ್ರಪಂಚವನ್ನು ಬದಲಾಯಿಸೋದಕ್ಕೋಸ್ಕರ ಬಳಸ್ಕೊಳ್ತಾ ಇಲ್ಲ, ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋದಕ್ಕೋಸ್ಕರ ಉಪಯೋಗಿಸ್ಕೊತಾ ಇದ್ದೀವಿ. ನಾವು ಸಿಚುವೇಶನ್ನ ಚೇಂಜ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ನಾವು ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಆ ರೀತಿಯನ್ನು ನಾವು ಚೇಂಜ್ ಮಾಡ್ಕೋಬೋದು. ಸೊ ಕಷ್ಟಗಳು ನಮಗೆ ಬಂದಿರೋದೆಲ್ಲ ಬದಲಾಗೋದಿಲ್ಲ, ನಾವು ಕಷ್ಟಗಳನ್ನು ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಅನ್ನೋದು ನಾವು ಪಾಸಿಟಿವ್ ಅಫರ್ಮೇಷನಿಂದ ಚೇಂಜಸ್ ಅನ್ಕೋಬೋದು. ಸೊ ಬನ್ನಿ, ಈ ಮಿರರ್ ಟೆಕ್ನಿಕ್ ಬಗ್ಗೆ ತಿಳ್ಕೊಳ್ಳೋಣ. ಇಂಗ್ಲೀಷ್ನಲ್ಲಿ ಇದನ್ನು ಆ್ಯಸ್ ಇಫ್ ಇಟ್ ಹ್ಯಾಪನ್ ಅಂತ ಹೇಳ್ತಾರೆ. ತುಂಬ ಜನ ಸೈಕಿಯಾಟ್ರಿಸ್ಟ್ ಇದನ್ನು ತಮ್ಮ ಕ್ಲೈಂಟ್ಸ್ಗೆ ರೆಕಮೆಂಡ್ ಮಾಡ್ತಾರೆ. ಅಂದರೆ ತುಂಬ ಅಂಡರ್ ಕಾನ್ಫಿಡೆಂಟ್ ಇದ್ದರೆ, ತುಂಬ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದರೆ ಅವರಿಗೆ ಈ ವಿಷಯವನ್ನು, ಅಂದರೆ ಈ ಟೆಕ್ನಿಕ್ನ ರೆಕಮೆಂಡ್ ಮಾಡ್ತಾರೆ. ಸೊ ಆಲ್ರೆಡಿ ನಿಮಗೆ ಬೇಕಾಗಿರುವ ಚೇಂಜಸ್ ನಿಮ್ಮಲ್ಲಿ ಬಂದಿದೆ ಅನ್ನುವ ರೀತಿ ನೀವು ಪಾಸಿಟಿವ್ ಅಫರ್ಮೇಷನ್ಸ್ನ ಹೇಳೋದು. ಹಾಗಾಗಿ ಈ ಮಿರರ್ ಟೆಕ್ನಿಕ್ನ ಹೇಗೆ ನಾವು ಫಾಲೋ ಮಾಡ್ಬೋದು ಅನ್ನೋದನ್ನ ಹೇಳ್ತೀನಿ. ಸೊ ಇದಕ್ಕೋಸ್ಕರ ಬೇಕಾಗಿರೋದು ಒಂದೇ ಒಂದು ಮಿರರ್. ನಿಮಗೇನು ಸ್ವಲ್ಪ ದೊಡ್ಡ ಮಿರರ್ ಅಂದರೆ ಲೈಫ್ ಸೈಜ್ ಮಿರರ್ ಏನು ಬೇಕಾಗಿಲ್ಲ. ನಿಮ್ಮ ಅಪ್ಪರ್ ಬಾಡಿ ಅಂದರೆ ಸ್ವಲ್ಪ ಎದೆ ತನಕ ಕಾಣುವಂಥ ಒಂದು ಮಿರರ್ ಇದ್ದರೆ ಸಾಕು. ನಿಮ್ಮ ಮುಖ ಸ್ಪಷ್ಟವಾಗಿ ಕಾಣಬೇಕು. ನೀವು ಮಿರರ್ನ ಎದುರಿಗೆ ನಿಂತ್ಕೊಂಡು ನಿಮ್ಮನ್ನು ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಈ ಮಾತುಗಳನ್ನು ಹೇಳ್ಕೋಬೇಕು. ಸೊ ಇದನ್ನು ಅರ್ಜೆಂಟಲ್ಲಿದ್ದಾಗ ಮಾಡಲಿಕ್ಕೆ ಹೋಗಬೇಡಿ. ಸೊ ನಿಮಗೆ ಸಫಿಷಿಯಂಟ್ ಟೈಮ್ ಇದ್ದಾಗ, ನಿಮಗೆ ಟೈಮ್ ಫ್ರೀ ಇದ್ದಾಗ, ಅಂದರೆ ನಿಮಗೆ ಒಂದು ಮೀ ಟೈಮ್ ಅಂತ ಇರುತ್ತಲ್ವ, ನಿಮ್ಮ ಸ್ವಂತ ಟೈಮ್ ಏನಿರುತ್ತಲ್ಲ, ಸೊ ಯೂಶ್ವಲಿ ಬೆಳಗ್ಗಿನ ಟೈಮ್ನಲ್ಲಿ ಇದನ್ನು ಉಪಯೋಗಿಸ್ತಾರೆ. ರಾತ್ರಿ ಮಲಗಬೇಕಾದ್ರೆ ಇದನ್ನು ನೀವು ಉಪಯೋಗಿಸ್ಕೋಬೋದು. ಸೊ ಆವಾಗಲೇ ಯಾವಾಗಲೂ ವಾತಾವರಣ ಶಾಂತವಾಗಿರುತ್ತೆ, ನಿಮಗೆ ಒಂದು ಟೈಮ್ ಸಿಗುತ್ತಲ್ವ, ಆವಾಗ ಈ ಟೆಕ್ನಿಕನ್ನು ಉಪಯೋಗಿಸ್ಕೋಬೋದು. ನೀವು ಮಿರರ್ ಮುಂದೆ ನಿಂತ್ಕೊಂಡು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಿಮಗೆ ಕೆಲವೊಂದು ಕ್ವಾಲಿಟೀಸ್ ಯಾವುದು ಬೇಕು. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ನನ್ನ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿದೆ, ನಾನು ತುಂಬ ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ, ಎಲ್ಲರ ಜೊತೆ ಖುಷಿಯಾಗಿ ಮಾತಾಡ್ತಾ ಇದ್ದೀನಿ, ನಾನು ತುಂಬ ಚೆನ್ನಾಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಸೊ ಅದು ಅಟೆಂಡ್ ಮಾಡಿದ್ದು ಪಾಸಿಟಿವ್ ರಿಸಲ್ಟ್ ಬಂದಿದೆ. ಈ ರೀತಿ ನಮಗೆ ಬೇಕಾದ ಕ್ವಾಲಿಟಿ ಆಲ್ರೆಡಿ ನಮ್ಮಲ್ಲಿ ಇದೆ, ನಮಗೆ ಬೇಕಾದಂಥ ರಿಸಲ್ಟ್ ಬಂದಿದೆ ಅನ್ನೋದನ್ನು
ನೀವು ಪದೇ ಪದೇ ನಿಮ್ಮ ಮುಖವನ್ನು ನೋಡಿ, ಅಂದರೆ ನಿಮ್ಮ ಕಣ್ಣುಗಳನ್ನು ನೋಡಿ ಹೇಳ್ತಾ ಇರಬೇಕು. ಈ ರೀತಿ ಹೇಳಿದ್ರೆ ವರ್ಕ್ ಆಗ್ಬಿಡುತ್ತಾ ಅಂತ ನೀವು ಕೇಳ್ಬೋದು. ಈ ರೀತಿ ಹೇಳಿದ್ರೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತಾ? ಸೊ ಎಸ್, ಬಂದೇ ಬರುತ್ತೆ. ಹೌದು, ಇದನ್ನು ತುಂಬ ಜನ ಸಕ್ಸಸ್ಫುಲ್ ಜನರು ಬಳಸ್ತಾರೆ. ಕೆಲವು ಫೇಮಸ್ ಭಾಷಣಕಾರರು ಕನ್ನಡಿಯ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡದೆ ಎಲ್ಲೂ ಕೂಡ ಭಾಷಣ ಮಾಡೋದಿಲ್ಲ. ಸೊ ಇದು ಅಷ್ಟು ಎಫೆಕ್ಟಿವ್ ಒಂದು ಟೆಕ್ನಿಕ್ ಆಗಿದೆ. ಸೊ ಈ ಟೆಕ್ನಿಕ್ಕಲ್ಲಿ ನಿಮಗೆ ನೀವೇ ಕನ್ವಿನ್ಸ್ ಮಾಡ್ಕೋಬೇಕು, ಅಂದರೆ ಈ ಕ್ವಾಲಿಟಿ ನನಗೆ ಆಲ್ರೆಡಿ ಬಂದಿದೆ ಅಂತ ನಿಮಗೆ ದಿನಾ ನೀವೇ ರಿಪೀಟ್ ಮಾಡ್ಕೊಳ್ತಾ ಇದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದ್ರ ಬಗ್ಗೆ ಕನ್ವಿನ್ಸ್ ಆಗುತ್ತೆ. ಸೊ ಬರೀ ನಾವು ಈ ಅಫರ್ಮೇಷನ್ ತಿಳ್ಕೊಂಡ್ಬಿಟ್ರೆ ಸಾಕ ನಮಗೆಲ್ಲ ಕ್ವಾಲಿಟೀಸ್ ಬಂದ್ಬಿಡುತ್ತಾ, ನಾವು ಇಂಟರ್ವ್ಯೂ ಪಾಸ್ ಆಗ್ಬಿಡ್ತೀವ ಅಂತ ನೀವು ಕೇಳ್ಬೋದು. ಒಂದು ಸಣ್ಣ ಎಕ್ಸಾಂಪಲ್ಲು, ನಾನೇ ಕೆಲವು ನನ್ನ ಕ್ಲಾಸ್ಮೇಟ್ಸ್ನ ನೋಡಿರೋ ಅಂಥದ್ದು. ಅವ್ರಿಗೆ ತುಂಬ ನಾಲೆಡ್ಜ್ ಇರುತ್ತೆ, ಸಬ್ಜೆಕ್ಟ್ ಬಗ್ಗೆ ಒಳ್ಳೆ ನಾಲೆಡ್ಜ್ ಇರುತ್ತೆ. ಅದೇ ಇಂಟರ್ವ್ಯೂಗೆ ಹೋಗಿ ಕೂತ್ಕೊಂಡ್ರೆ ಅಲ್ಲಿ ಯಾವುದೇ ಕ್ವಶನ್ಗೆ ಅವರು ಆನ್ಸರ್ ಮಾಡೋದಿಲ್ಲ. ಯಾಕಂದರೆ ಕಾನ್ಫಿಡೆನ್ಸ್ ಇರೋದಿಲ್ಲ, ಹೆದರಿಕೆ ಇರುತ್ತೆ. ಅದೇನಂದರೆ ಅಯ್ಯೋ ಅವ್ರು ನನ್ನ ಕೆಲಸ ಕೊಡದೇ ಇದ್ದರೆ ಅನ್ನೋ ನೆಗೆಟಿವ್ ಆದ ಒಂದು ಫೀಲಿಂಗ್ ಏನಿರುತ್ತೆ, ನೆಗೆಟಿವ್ ನಂಬಿಕೆಗಳೇನಿರುತ್ತೆ ಮನಸ್ಸಲ್ಲಿ ಕೂತ್ಕೊಂಡಿರುತ್ತೆ. ಸೊ ನಮ್ಮ ಇಂಟರ್ವ್ಯೂಗೆ, ನಮ್ಮ ಕಮ್ಯುನಿಕೇಷನ್ಗೆ ನಮ್ಮ ನಾಲೆಡ್ಜ್ ಎಷ್ಟು ಮುಖ್ಯನೋ, ನಮ್ಮ ಲ್ಯಾಂಗ್ವೇಜ್ ಎಷ್ಟು ಮುಖ್ಯನೋ, ಕಾನ್ಫಿಡೆನ್ಸ್ ಕೂಡ ಅಷ್ಟೇ ಮುಖ್ಯ. ಸೊ ಹಾಗಾಗಿ ಈ ಅಫರ್ಮೇಷನ್ಸ್ನ ನೀವು ಬಳಸ್ಕೋಬೋದು. ದಿನ ಪ್ರತಿದಿನ ನೀವು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಜಾಸ್ತಿನೂ ಮಾಡ್ಕೋಬೋದು. ಬೇಕಾದಷ್ಟು ಯೂಟ್ಯೂಬಲ್ಲಿ ವೀಡಿಯೋಸ್ ಇರುತ್ತೆ. ನಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು, ನಮ್ಮ ಕಮ್ಯುನಿಕೇಷನ್ ಹೇಗಿರ್ಬೋದು. ನಮ್ಮ ಈ ಹೊಸ ಲ್ಯಾಂಗ್ವೇಜ್ ಕಲಿಯೋದಂತೂ ದೊಡ್ಡ ಸಮಸ್ಯೆನೇ ಅಲ್ಲ. ಯಾಕಂದರೆ ಬೇಕಾದಷ್ಟು ಲ್ಯಾಂಗ್ವೇಜಸ್ನ ನಾವು AI ಮೂಲಕನೇ ಕಲ್ತ್ಕೋಬೋದು, ಗೂಗಲ್ ಟ್ರಾನ್ಸ್ಲೇಟ್ ಮೂಲಕನೇ ಕಲ್ತ್ಕೋಬೋದು. ಗ್ರಾಮರ್ ಅಂತೂ ಗೂಗಲ್ ಮೂಲಕನೇ ಕಲ್ತ್ಕೋಬೋದು. ನಮ್ಮ ಸೆಂಟೆನ್ಸ್ನಲ್ಲಿ ಏನಾದರೂ ತಪ್ಪಿದೆಯಾ ಅನ್ನೋದನ್ನ ಗ್ರಾಮರ್ ಚೆಕ್ ಮಾಡಿಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಕಲಿಯೋದಕ್ಕೆ ಬೇಕಾದಷ್ಟು ಅವಕಾಶ ಇದೆ. ನಿಮ್ಮ ಸ್ಕಿಲ್ಸ್ನ ದಿನ ಪ್ರತಿದಿನ ನೀವು ಇಂಪ್ರೂವ್ ಮಾಡ್ಕೋಬೋದು. ಸೊ ಈ ಟೆಕ್ನಿಕ್ನಲ್ಲಿ ನಿಮ್ಮ ಸ್ಕಿಲ್ಸ್ನ ನೀವಾಗೇ ಇಂಪ್ರೂವ್ ಮಾಡ್ಕೊಂಡಿದ್ದೀರಾ, ಆಲ್ರೆಡಿ ಇಂಪ್ರೂವ್ ಆಗಿದೆ, ನಿಮ್ಮ ಪರ್ಸ್ನಾಲಿಟಿಯಲ್ಲಿ ಚೇಂಜಸ್ ಬಂದಿದೆ ಅನ್ನೋದನ್ನು ನೀವು ಕನ್ವಿನ್ಸ್ ಮಾಡ್ಕೋತೀರಾ. ಇದು ಬರೀ ಕಮ್ಯುನಿಕೇಷನ್ಗೆ ಅಷ್ಟೇ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ತುಂಬ ಕೋಪ ಇದ್ದರೆ, ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ, ನನ್ನ ಇಡೀ ದಿನ ತುಂಬ ಖುಷಿಯಾಗಿ ಕಲಿತೆ, ನಾನು ಎಲ್ಲರ ಜೊತೆ ನಗ್ನಗ್ತಾ ಮಾತಾಡಿದೆ, ಸೊ ಇವತ್ತು ನಮಗೆ ತುಂಬ ಸಂತೋಷ ಆಯಿತು, ಎಲ್ರಿಗೂ ಸಂತೋಷ ಆಯಿತು, ನನಗೂ ಸಂತೋಷ ಆಯಿತು. ಈ ರೀತಿ ಅಫರ್ಮೇಷನ್ಸ್ನ ಹೇಳ್ಕೊಳ್ತಾ ಇದ್ದರೆ ನಿಮ್ಮಲ್ಲಿ ಒಂದು ಸಣ್ಣ ಪಾಸಿಟಿವ್ ಚೇಂಜಸ್ ಬರ್ತಾ ಹೋಗುತ್ತೆ. ಹಾಗೆ ನಿಮ್ಮ ಬಿಹೇವಿಯರ್ ಪ್ಯಾಟರ್ನ್ ಕೂಡ ನೀವೇ ಒಂದು ರೀತಿ ಚೆಕ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಯಾಕೆ ಸಣ್ಣ ಸಣ್ಣ ವಿಷಯಕ್ಕೆ ಅದು ಏನೋ ಸಬ್ಕಾನ್ಷಿಯಸ್ಲಿ ನಿಮ್ಗೆ ಬರ್ತಾ ಇರುತ್ತೆ ಆ ರೀತಿ ಸಿಟ್ಟು, ಅದನ್ನು ನಿಧಾನವಾಗಿ ನೀವು ಚೇಂಜಸ್ನ ತಂದ್ಕೊಳ್ತಾ ಹೋಗಬೇಕು ಅಫರ್ಮೇಷನ್ಸ್ ಮೂಲಕ. ಸೊ ಈ ಟೆಕ್ನಿಕ್ನಲ್ಲಿ ನಾನು ಮೇನ್ಲಿ ಇದನ್ನು ಕಮ್ಯುನಿಕೇಷನ್ಗೆ ಮತ್ತು ಇಂಟರ್ವ್ಯೂಗೆ ಫೋಕಸ್ ಮಾಡಿ ಹೇಳಿದೆ. ನಿಮ್ಮಲ್ಲಿ ಯಾರಾದರೂ ಇಂಟರ್ವ್ಯೂಗೋಸ್ಕರ ನೀವು ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅಥವಾ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ, ನನ್ನ ಚಾನಲ್ನಲ್ಲೇ ಒಂದು ಪ್ಲೇ ಲಿಸ್ಟ್ ಇದೆ. ನೀವು ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಅದರಲ್ಲಿ ಇಂಟರ್ವ್ಯೂ ಟಿಪ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಸಿಗುತ್ತೆ. ಅದರಲ್ಲಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು, ರೆಸ್ಯೂಮ್ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು, ಮತ್ತು ಇಂಟರ್ವ್ಯೂದಲ್ಲಿ HR ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ, ಯಾವ ರೀತಿ ನೀವು ಆನ್ಸರ್ ಮಾಡಬಹುದು ಅನ್ನೋದನ್ನು ನಾನು ಒಂದು ಸೀರೀಸ್ ಆಗಿ ವಿಡಿಯೋ ಮಾಡಿದ್ದೀನಿ. ನಿಮಗೆ ಅದು ಬೇಕಿದ್ದರೆ, ಅದು ಅವಶ್ಯಕತೆ ಇದ್ದರೆ ನೀವು ನೋಡಬಹುದು. ನಿಮ್ಮಲ್ಲಿ ಯಾರಾದರೂ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಪ್ರಿಪೇರ್ ಆಗಬೇಕು ಅಂತ ಇದ್ದರೆ ಅವರ ಜೊತೆ ಶೇರ್ ಕೂಡ ಮಾಡ್ಕೋಬೋದು. ಸೊ ನಾನು ನನ್ನ ಅನುಭವ ಏನಿದೆ, ನಾನು ಯಾವ ರೀತಿ ಅಟೆಂಡ್ ಮಾಡ್ತಾ ಇದ್ದೆ, ನಾನು ಕಮ್ಯುನಿಕೇಷನ್ ಕ್ಲಾಸಸ್ ಅಟೆಂಡ್ ಮಾಡಿದಾಗ ಅವ್ರು ನನಗೆ ಏನೇನು ಹೇಳ್ಕೊಟ್ರು ಅದನ್ನೆಲ್ಲ ಒಂದು ಲಿಸ್ಟ್ ಔಟ್ ಮಾಡಿ ಅದರ ಇನ್ಫಾರ್ಮೇಷನ್ನ ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಇಂಟರ್ವ್ಯೂಗೆ ಸಂಬಂಧಪಟ್ಟ ವೀಡಿಯೋಸ್ ಇದ್ದರೆ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ. ಸೊ ಇವತ್ತಿಂದನೇ ಯಾವುದೇ ಸಿಚುವೇಶನ್ಗಾರು ಆಗಿರ್ಬೋದು, ನಿಮ್ಮ ಕಮ್ಯುನಿಕೇಷನ್ ಆಗಿರ್ಬೋದು, ಇಂಟರ್ವ್ಯೂಗಾಗಿರ್ಬೋದು, ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಇವತ್ತಿಂದನೇ ಪ್ರಿಪೇರ್ ಆಗಿ. ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡದಿದ್ದರೆ
ನೋಟಿಫಿಕೇಶನ್ಸ್ ಬರೋದಿಲ್ಲ. ಸೊ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಬರ್ಬೋದು ಅನ್ನೋದನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ.